ಇನ್ನು 14 ಮಂದಿ ಕೆಜೆಪಿ ವೇದಿಕೆ ಮೇಲೆ ಕುಳಿತವರಿಂದ ಸರ್ಕಾರಕ್ಕೆ ಏನು ಅಪಾಯವಿಲ್ಲ. ಒಂದು ದಿನ ಕಾದು ನೋಡಿ, ಕ್ರಮ ಖಚಿತ. ಯಡಿಯೂರಪ್ಪ ಮಗ ಸಂಸದ ರಾಘವೇಂದ್ರರ ಮೇಲೂ ಕ್ರಮ ಕೈಗೊಳ್ಳುವುದು ಗ್ಯಾರಂಟಿ ಎಂದು ಈಶ್ವರಪ್ಪ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಎಂಎಲ್ಎಗಳನ್ನ ಡಿಸ್ಮಿಸ್ ಮಾಡಂತ ಅಧಿಕಾರ ನಮಗಿಲ್ಲ, ನಿಮಗೆ ಗೊತ್ತಿರಲಿ. ಎಸ್ ಆಫ್ ಕೋರ್ಸ್. ಆದ್ರೆ ಸ್ಪೀಕರ್ ಅವರ ಗಮನಕ್ಕೆ ತರುವಂತ ಕೆಲಸವಾದ್ರೂ ಕೂಡ ಆಗ್ತಾ ಇಲ್ಲ. ಮೊದಲನೇ ಸ್ಪೀಕರ್ ಗಮನಕ್ಕೂ ತಂದಿದ್ದೀವಿ, ಲೋಕಸಭಾ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ. ಈ 14 ಶಾಸಕರ ಈ 14 ಜನ ಶಾಸಕರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ. ರಾಷ್ಟ್ರೀಯ ನಾಯಕರ ಜೊತೆಗೆ ನಾಳೆ ನಾಡ್ರು ಕೂತ್ಕೊಂತೇವೆ. ಇದಷ್ಟೇ, ಈ 14 ಅಷ್ಟೇ ಅಲ್ಲ, ಆ ಬೋರ್ಡ್ ನಿಗಮಗಳು ಮಂಡಳಿ ಅಧ್ಯಕ್ಷರು ಹೋಗಿದ್ದಾರೆ, 32 ಅವ್ರ ಬಗ್ಗೆ ಯೋಚನೆ ಮಾಡಿದ್ದೇವೆ. ಎಂಪಿಗಳು ಹೋಗಿದ್ದಾರೆ ಇಬ್ರು, ಅವ್ರ ಬಗ್ಗೆನೂ ರಾಘವೇಂದ್ರ ಯಡಿಯೂರಪ್ಪನವ್ರ ಬಗ್ಗೆ ಅವರು ಹೋಗಿದ್ರು, ಅವ್ರ ಬಗ್ಗೆನೂ ಯೋಚನೆ ಮಾಡಿದ್ದೇವೆ. ಏನ್ ಯೋಚನೆ ಮಾಡಿದೀರಿ ಅನ್ನೋದು ಮುಖ್ಯ ನೋಡ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಏನ್ ಯೋಚನೆ ಮಾಡಿದೀವಿ ಅನ್ನೋದನ್ನ ಬಹಿರಂಗವಾಗಿ ನಿಮ್ಗೆ ಇವತ್ತು ಹೇಳಲ್ಲ ಅಲ್ಲ. ಯಾಕಂದ್ರೆ ನೀವು ಏನು ಕೂಡ ಬಹಿರಂಗವಾಗಿ ಹೇಳದೇ ಇದ್ದಾಗ ಇವರಿಗೆ ಅಧಿಕಾರ ಬೇಕಾಗಿದೆ, ಅದಕ್ಕಾಗಿ ಮುಕ್ತವಾಗಿ ಏನು ಹೇಳ್ತಾ ಇಲ್ಲ ಇವರು ಅಂತ ಅನ್ಕೊಂಡಿರ್ತಾರೆ ತಾನೆ. 2 ದಿನ ಆದ್ಮೇಲೆ ನಾವ್ ಏನ್ ಕ್ರಮ ತಗೊಂಡಿದೀವಿ ಅನ್ನೋದನ್ನ ಅಧಿಕಾರನೂ ಉಳಿಸ್ಕೊತೇವೆ, ಕ್ರಮನೂ ಏನ್ ತಗೊಂಡಿದೀವಿ ರಾಜ್ಯ ಜನ ಮೆಚ್ಚೋ ರೀತಿಯಲ್ಲಿ ನಾವು ತಗೋತೇವೆ. ಗೊತ್ತಿರಲಿ. ಎಸ್ ಆಫ್ ಕೋರ್ಸ್. ಆದ್ರೆ ಸ್ಪೀಕರ್ ಅವರ ಗಮನಕ್ಕೆ ತರುವಂತ ಕೆಲಸವಾದ್ರೂ ಕೂಡ ಆಗ್ತಾ ಇಲ್ಲ. ಮೊದಲನೇ ಸ್ಪೀಕರ್ ಗಮನಕ್ಕೂ ತಂದಿದ್ದೀವಿ, ಲೋಕಸಭಾ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ. ಈ 14 ಶಾಸಕರ ಈ 14 ಜನ ಶಾಸಕರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ. ರಾಷ್ಟ್ರೀಯ ನಾಯಕರ ಜೊತೆಗೆ ನಾಳೆ ನಾಡ್ರು ಕೂತ್ಕೊಂತೇವೆ. ಇದಷ್ಟೇ, ಈ 14